ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಬಯೋಲಜಿಯ ಮೊದಲ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಪಾಠದಲ್ಲಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂದರೆ ಕ್ರಾಪ್ಸನ್ನು ಯಾವ ರೀತಿ ಬೆಳೀತಾರೆ, ಸೊ ಅಲ್ಲಿ ಬರುವಂತಹ ಸ್ಟೇಜಸ್ಗಳೇನು ಹಾಗೂ ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಬೆಳೆದಂತಹ ಬೆಳೆಗಳನ್ನು ಅನ್ನೋದನ್ನು ಈ ಒಂದು ಚಾಪ್ಟರಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ದ chapter. Crop production and management. So life needs food. So all the living organisms require energy for the growth and maintenance. They get their energy by the food. ಎಲ್ಲ ಜೀವಿಗಳು ತಾವು ಬದುಕಬೇಕಾದ್ರೆ ಆಹಾರದ ಅಥವಾ ಶಕ್ತಿಯ ಅವಶ್ಯಕತೆ ಇರುತ್ತೆ. ಸೊ ಆ ಶಕ್ತಿಯ ಅವಶ್ಯಕತೆಯನ್ನು ಆಹಾರದ ಮೂಲಕ ಅವು ಪೂರೈಸ್ಕೊಳ್ತವೆ. ಸೊ ಆ ಶಕ್ತಿಯನ್ನು ಪಡ್ಕೊಂಡು ಬೆಳೀತವೆ, ಹೌದಾ? ಸೊ ಪ್ಲಾಂಟ್ಸ್ ಕ್ಯಾನ್ ಮೇಕ್ ದೇರ್ ಓನ್ ಫುಡ್ ಬೈ ದಿ ಫೋಟೋಸಿಂಥಸಿಸ್. ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿ ಮಾಡಬಹುದು. ವೆರಾಸ್ ಆ್ಯನಿಮಲ್ಸ್ ಕ್ಯಾನ್ ನಾಟ್ ಮೇಕ್ ದೇರ್ ಓನ್ ಫುಡ್. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದೇ ಆರ್ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ದಿ ಪ್ಲಾಂಟ್ಸ್ ಫಾರ್ ದೇರ್ ಫುಡ್. ಅಂದರೆ ಮಾನವರು ತಮ್ಮ ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಮತ್ತು ವಿವಿಧ ಪ್ರಾಣಿಗಳ ಮೇಲೆ ನಾವು ಅವಲಂಬಿತ ಆಗಿದ್ದೇವೆ. ಫುಡ್ ಫ್ರಮ್ ದಿ ಅಗ್ರಿಕಲ್ಚರ್. ಸೊ ಟಿಲ್ 10,000 BC, animals were in search of food and shelters. They eat raw fruits, vegetables, and hunt the animals. Whereas after some time, they know the method of a crop production. They know the method of a crop production. They start growing the same type of a plant on a large scale. That is called as crop. Here we can see the wheat crop. ಅಂದರೆ 10,000 ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆ ಮನುಷ್ಯ ಆಹಾರಕ್ಕಾಗಿ, ವಸತಿಗಾಗಿ ಮತ್ತು ಬೇರೆ ಬೇರೆ ಆಹಾರದ ಮೂಲಗಳಿಗಾಗಿ ಏನಂತಂದರೆ ವಲಸೆ ಹೋಗ್ತಾ ಇದ್ದ. ಸೊ ಮೊದಲು ಎಲ್ಲ ಆಹಾರವನ್ನು ಹಸಿಯಾಗಿ ತಿಂತಾ ಇದ್ದ. ಅದಾದ ನಂತರ ಸಸ್ಯಗಳನ್ನು ಯಾವ ರೀತಿ ಬೆಳಿಬೇಕು ಅನ್ನೋದು ಅವನಿಗೆ ತಿಳಿತಾ ಹೋಯಿತು. ಸೊ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ, ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅದನ್ನೇ ನಾವೇನಂತ ಕರಿತೀವಿ, ಕ್ರಾಪ್ ಅಂತ ಹೇಳಿ ಕರಿತೀವಿ. ಸೇಮ್ ಟೈಪ್ ಆಫ್ ಅ ಪ್ಲಾಂಟ್ ಗ್ರೋನ್ ಆ್ಯಂಡ್ ಕಲ್ಟಿವೇಟೆಡ್ ಆನ್ ಲಾರ್ಜ್ ಸ್ಕೇಲ್ ಈಸ್ ಕಾಲ್ಡ್ ಆಸ್ ಕ್ರಾಪ್. ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ದೊಡ್ಡದಾದಂತಹ ಸ್ಥಳದಲ್ಲಿ ಒಂದು ನಿರ್ದಿಷ್ಟವಾದಂತಹ ಸಸ್ಯವನ್ನು ನಾವು ಬೆಳೆಸಿದರೆ ಅದನ್ನು ಕ್ರಾಪ್ ಅಂತ ಹೇಳಿ ಕರಿತೀವಿ. ಸೊ ಪ್ರಾಕ್ಟೀಸ್ ಆಫ್ ಫಾರ್ಮಿಂಗ್ ಆ್ಯಂಡ್ ಕಲ್ಟಿವೇಷನ್ ಆಫ್ ಕ್ರಾಪ್ ಆರ್ ಓಲ್ಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. ಸಮ್ ಆರ್ ಓಲ್ಡ್ ಆ್ಯಂಡ್ ಸಮ್ ಆರ್ ಇಂಪ್ರೂವ್ಡ್ ಪ್ರಾಕ್ಟೀಸಸ್ ವಿ ಆರ್ ಸೀಯಿಂಗ್ ನಾವ್. ಸೊ ಮುಂಚೆ ಅಗ್ರಿಕಲ್ಚರ್ ಅಂದರೆ ಕೃಷಿ ಮಾಡಬೇಕಾದ್ರೆ ನಾವು ಹಲವಾರು ಹಳೆಯ ವಿಧಾನಗಳನ್ನು, ಎತ್ತು ಆಗಿರಬಹುದು, ನೇಗಿಲುಗಳನ್ನು ಬಳಸಿ ಆಗಿರಬಹುದು, ಚಕ್ಕಡಿಗಳನ್ನು ಬಳಸಿ, ಎತ್ತುಗಳನ್ನು ಬಳಸಿ ನಾವು ಏನು ಮಾಡ್ತಾಯಿದ್ವಿ, ಕೃಷಿಯನ್ನು ಮಾಡ್ತಾಯಿದ್ವಿ. ಇವಾಗ ಇಂಪ್ರೂವ್ಡ್ ಪ್ರಾಕ್ಟೀಸ್ ಅಂದರೆ ಹೊಸದಾದಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕೃಷಿ ಅಂದರೆ ಅಗ್ರಿಕಲ್ಚರನ್ನು ಮಾಡ್ತಾಯಿದ್ದೀವಿ. ಯಾಕೆ ಕೃಷಿ ಮಾಡಬೇಕು ಅಂತಂದರೆ ಹೆಚ್ಚುತ್ತಿರುವ ಜನಸಂಖ್ಯೆ, ಡಿಮ್ಯಾಂಡ್ ಆಫ್ ಅ ಲಾರ್ಜ್ ಪಾಪ್ಯುಲೇಷನ್ ಈಸ್ ಅ ಲಾರ್ಜ್ ಫುಡ್ ಪ್ರೊಡಕ್ಷನ್. ಅಂದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಹೆಚ್ಚಿನ ಆಹಾರ ಬೇಕು. ಸೊ ಆಹಾರವನ್ನು ಪಡ್ಕೊಳ್ಳೋಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ, ಹೆಚ್ಚಿನ ಅಗ್ರಿಕಲ್ಚರ್ ಅಂದರೆ ಕೃಷಿಯನ್ನು ಮಾಡ್ತಾಯಿದ್ದೀವಿ. ಸೊ ವಾಟ್ ಈಸ್ ಅಗ್ರಿಕಲ್ಚರ್? ಟಿಲ್ 10,000 BC, people were nomadic. They were wandering in the groups from place to place in search of food and shelter. They ate raw fruits and vegetables and started hunting for animals for food. Later, they could cultivate land and produce rice, wheat, and other food crops. Thus was born as a agriculture.
ಸೊ 10,000 ಕ್ರಿಸ್ತ ಪೂರ್ವ 10,000 ವರ್ಷಗಳ ಹಿಂದೆ ಮನುಷ್ಯರು ಅಲಿತಾ ಇದ್ದರು, ಅಲೆಮಾರಿಗಳಾಗಿದ್ದರು. ಯಾವುದಕ್ಕಾಗಿ? ಆಹಾರಕ್ಕಾಗಿ, ವಸತಿಗಾಗಿ. ಸೊ ರಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲನ್ನು ತಿಂತಾಯಿದ್ರು, ಅಂದರೆ ಹಸಿಯಾದಂತಹ ಫ್ರೂಟ್ಸು ಮತ್ತು ವೆಜಿಟೇಬಲನ್ನು ತಿಂತಾಯಿದ್ರು. ಅದಾದ ಮೇಲೆ ಹಂಟಿಂಗ್ ಅಂದರೆ ಬೇಟೆ ಆಡೋದನ್ನು ಕಲಿತರು. ಸೊ ಅದಾದ ಮೇಲೆ ಏನು ಅಂತಂದರೆ ಕೃಷಿ ಯಾವ ರೀತಿ ಮಾಡಬೇಕು, ಅಗ್ರಿಕಲ್ಚರ್, ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರು. ಅದಾದ ಮೇಲೆ ಏನು ಮಾಡ್ತಾರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳನ್ನು ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಸೊ ವಾಟ್ ಈಸ್ ಕ್ರಾಪ್? When plants of a same kind are grown and cultivated at one place on a large scale is called as crop. ಅಂದರೆ ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದ ಸಸ್ಯಗಳು, ಒಂದೇ ಜಾತಿಯ ಸಸ್ಯಗಳನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಏನಂತ ಕರಿತೀವಿ? ಬೆಳೆ ಅಥವಾ ಕ್ರಾಪ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, crop of wheat means that all the plants grown in a field are that of wheat. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಫುಲ್ ಗೋಧಿ, ಆ ಒಂದು ಜಮೀನಿನಲ್ಲಿ ಪೂರ್ತಿ ಗೋಧಿ ಹಾಕಿದರೆ ಅದನ್ನು ಗೋಧಿ ಬೆಳೆ ಅಂತ ಹೇಳಿ ಕರಿತೀವಿ. ಸೊ ಯು ಆಲ್ರೆಡಿ ನೋ ದ್ಯಾಟ್ ಕ್ರಾಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಲೈಕ್ cereals, vegetables and fruits. These can be classified on the basis of the season in which they grow. ಸೊ ನಾವೀಗಾಗಲೇ ಹಲವಾರು ರೀತಿಯ ಬೆಳೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಅಲ್ಲಿ ಬೆಳೆಗಳು ಬರಬಹುದು, ಕಾಳುಗಳು, ತರಕಾರಿಗಳು, ಹಣ್ಣುಗಳು, ಇವೆಲ್ಲ ಏನ್ರಿ? ಕ್ರಾಪ್ಸ್, ಬೆಳೆಗಳು. ಸೊ ದೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಸೀಸನ್. ಸೊ ಇವುಗಳನ್ನು ಕಾಲಕ್ಕೆ ತಕ್ಕಂತೆ ನಾವೇನು ಮಾಡಿದ್ದೀವಿ? ವರ್ಗೀಕರಣ ಮಾಡ್ತಾ ಹೋಗಿದ್ದೀವಿ. ಚಳಿಗಾಲಕ್ಕೆ ಬೇರೆ ರೀತಿ, ಮಳೆಗಾಲಕ್ಕೆ ಬೇರೆ ರೀತಿ ಹಾಗೂ ಬೇಸಿಗೆ ಕಾಲಕ್ಕೆ ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ನಾವು ಬೆಳಿತೀವಿ. So classification of a crop. It is based on the humidity, rainfall and temperature of the country. On the basis of this, we classified the crops as Kharif Crops and Rabhi Crops. ಸೊ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಹವಾಮಾನದ ವಿಧಗಳನ್ನು ನಾವು ನೋಡ್ತೀವಿ. ಇಲ್ಲಿ ಹ್ಯುಮಿಡಿಟಿ, ತೇವಾಂಶ ಇರಬಹುದು, ಮಳೆಯ ಪ್ರಮಾಣ ಇರ್ಬೋದು, ಅಥವಾ ಟೆಂಪ್ರೇಚರ್, ತಾಪ ಇರ್ಬೋದು. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಅದರ ಅನುಗುಣವಾಗಿ ಈ ಬೆಳೆ ಅಥವಾ ಕ್ರಾಪನ್ನು 2 ವಿಧವಾಗಿ ವಿಂಗಡಣೆ ಮಾಡ್ತೀವಿ: ಖಾರಿಫ್ ಕ್ರಾಪ್ ಮತ್ತು ರಬಿ ಕ್ರಾಪ್. ಸೊ ಡಿಸ್ಪೈಟ್ ದಿಸ್ ಡೈವರ್ಸಿಟಿ, 2 broad cropping pattern can be identified. So Kharif crops and Rabhi crops. First one, Kharif crops. The crops which are sown in the rainy season are called as Kharif crops. The rainy season in India is generally from June to September. So some of the example for Kharif are paddy, maize, soybean, groundnut, cotton, etc. ಸೊ ಖಾರಿಫ್ ಬೆಳೆ ಅಂದಾಗ ಯಾವ ಬೆಳೆಗಳನ್ನು ನಾವು ಮಳೆಗಾಲದಲ್ಲಿ ಬೆಳಿತೀವಲ್ಲ ಅವು ಖಾರಿಫ್ ಕ್ರಾಪ್ ಅಂತ ಹೇಳಿ ಕರಿತೀವಿ. ಸೊ ಕ್ರಾಪ್ ಅಂದರೆ ನೆನಪಿರಲಿ ಮಕ್ಕಳೇ, ಬೆಳೆಗಳು, ಹೌದಾ? ಸೊ ಖಾರಿಫ್ ಕ್ರಾಪ್ ಅಂದಾಗ ಯಾವ ಬೆಳೆಯನ್ನು ನಾವು ಮಳೆಗಾಲದಲ್ಲಿ ಬೆಳಿತೀವಲ್ಲ ಅವೆಲ್ಲ ಖಾರಿಫ್ ಕ್ರಾಪ್ಸ್. ದ ರೇನಿ ಸೀಸನ್ ಇನ್ ಇಂಡಿಯಾ ಈಸ್ ಜನರಲಿ ಫ್ರಮ್ ಜೂನ್ ಟು ಸೆಪ್ಟೆಂಬರ್. ಜೂನ್ದಿಂದ ಸೆಪ್ಟೆಂಬರ್ವರೆಗೆ ನಾವು ಮಳೆಗಾಲವನ್ನು ನಾವು ನೋಡ್ತೀವಿ. ಸೊ ಖಾರಿಫ್ ಕ್ರಾಪ್, ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಏನು ಅಂತಂದರೆ, ಸೊ ಇಲ್ಲಿ ಗೊಂಜಾಳ ಆಗಿರಬಹುದು, ಸೋಯಾಬೀನ್ ಆಗಿರಬಹುದು, ಶೇಂಗಾ ಆಗಿರಬಹುದು, ಹತ್ತಿ ಆಗಿರ್ಬೋದು, ಎಕ್ಸೆಟ್ರಾ. ಇನ್ನು ರಬಿ ಕ್ರಾಪ್ಸ್, ರಬಿ ಬೆಳೆಗಳು. ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್ ಆರ್ ಕಾಲ್ಡ್ ಆಸ್ ರಬಿ ಕ್ರಾಪ್ಸ್. ಸೊ ಯಾವ ಬೆಳೆಗಳನ್ನು ಚಳಿಗಾಲದಲ್ಲಿ ಬೆಳಿತೀವಿ ಅವುಗಳನ್ನು ರಬಿ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಸೊ ದೇರ್ ಟೈಮ್ ಪೀರಿಯಡ್ ಈಸ್ ಜನರಲಿ ಫ್ರಮ್ ಅಕ್ಟೋಬರ್ ಟು ಮಾರ್ಚ್. ಸೊ ಇಲ್ಲಿ ಚಳಿಗಾಲ ಯಾವಾಗಿರತ್ತೆ ರೀ? ಅಕ್ಟೋಬರಿಂದ ಮಾರ್ಚ್ ಒಳಗಡೆ ಬೆಳೆಯುವಂಥ ಬೆಳೆಗಳೆಲ್ಲ ಏನು? ರಬಿ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ರಬಿ ಕ್ರಾಪ್ಸ್ ಆರ್ wheat, gram, pea, mustard, linseed. So beside these, pulses and vegetables are grown during the summer at many places.
ಸೊ ರಬಿ ಕ್ರಾಪ್ಸಿಗೆ ಉದಾಹರಣೆ ಏನು ಅಂತಂದರೆ ಗೋಧಿ ಆಗಿರಬಹುದು, ಕಾಳುಗಳಾಗಿರಬಹುದು, ಹೌದಾ, ಬಟಾಣಿ ಆಗಿರಬಹುದು, ಸಾಸಿವೆ ಆಗಿರಬಹುದು, ಸೊ ಎಕ್ಸೆಟ್ರಾ. ಸೊ ಇದ್ರ ಜೊತೆಗೆ ಹಲವಾರು ಬೇಳೆಗಳನ್ನು, ವೆಜಿಟೇಬಲ್ಸ್ಗಳನ್ನು ಸೊ ನಾವೇನು ಮಾಡ್ತೀವಿ, ಬೇಸಿಗೆ ಕಾಲದಲ್ಲಿ ಬೆಳಿತೀವಿ. ಸೊ ಇಲ್ಲಿ ಈ ಒಂದು ಚಾರ್ಟಲ್ಲಿ ರಬಿ ಮತ್ತು ಖಾರಿಫ್ ಬೆಳೆ ಬಗ್ಗೆ ತಿಳ್ಕೊಬೋದು. ಕ್ಲಾಸಿಫಿಕೇಷನ್ ಆಫ್ ಅ ಕ್ರಾಪ್ಸ್, ಖಾರಿಫ್ ಆ್ಯಂಡ್ ರಬಿ. ಸೊ ಖಾರಿಫ್ ಆರ್ ಸೋನ್ ಇನ್ ರೇನಿ ಸೀಸನ್, ರಬಿ ಆರ್ ಸೋನ್ ಇನ್ ವಿಂಟರ್ ಸೀಸನ್. ಸೊ ರೇನಿ ಸೀಸನ್ ಯಾವಾಗಿರುತ್ತೆ? ಜೂನ್ ಟು ಸೆಪ್ಟೆಂಬರ್. ಆಸ್ ವೆಲ್ ಆಸ್ ವಿಂಟರ್ ಸೀಸನ್ is from October to March. So example for Kharif is paddy, maize, soybean, groundnut, cotton. So example for Rabhi is wheat, gram, pea, mustard, linseed, etc. So basic practices of crop production. ಸೊ ಈ ಬೆಳೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ 7 ಹಂತಗಳನ್ನು ನಾವು ನೋಡ್ತೀವಿ. ಸೊ ಆ 7 ಹಂತಗಳಲ್ಲಿ ಫಸ್ಟ್ ಒನ್, ಪ್ರಿಪರೇಷನ್ ಆಫ್ ಅ ಸಾಯಿಲ್, ಸಾಯಿಂಗ್, ಆ್ಯಡಿಂಗ್ ಮ್ಯಾನ್ಯೂರ್ಸ್ ಆ್ಯಂಡ್ ಫರ್ಟಿಲೈಸರ್, ಇರಿಗೇಷನ್, ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಹಾರ್ವೆಸ್ಟಿಂಗ್, ಸ್ಟೋರೇಜ್. ಸೊ ಈ 7 ಹಂತಗಳನ್ನು ನಾವು ನೋಡ್ತೀವಿ. ಸೊ ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು ಪ್ರಿಪರೇಷನ್ ಆಫ್ ಅ ಸಾಯಿಲ್. ಸೆಕೆಂಡ್ ಒನ್ ಈಸ್ ಸಾಯಿಂಗ್. Third one is adding manure and fertilizer. Fourth one is irrigation. Fifth one is protecting from the weeds. Sixth is harvesting. Seventh is storage. So we can see the pictures here. So preparation of a soil. So about this we will discuss in the next chapter.